ಇವಾಗ ಏನಾಗಿದೆ, ಇದನ್ನೆಲ್ಲ ತಿಳ್ಕೊಬೇಕಾದ್ರೆ ಏನೇನು ನಮ್ಮ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಯಾವ್ಯಾವುದು ಆಧುನಿಕ ತಂತ್ರಜ್ಞಾನ ಇದೆ ಅಂತ ತಿಳ್ಕೊಬೇಕಾದ್ರೆ ಈಗ MBBS 6 ವರ್ಷ ಓದಬೇಕು, MD 6 ವರ್ಷ 3 ವರ್ಷ ಓದಬೇಕು, ಇನ್ನು DM ಕಾರ್ಡಿಯಾಲಜಿ ಅಂತ ಒಂದಿದೆ, ಸೂಪರ್ ಸ್ಪೆಷಾಲಿಟಿ ಡಿಗ್ರಿ, ಅದೆಲ್ಲ ನಾವು ಮಾಡಿದ್ದೇವೆ. ಸೊ 12-13 ವರ್ಷ ಓದಿದ್ರು ಕೂಡ ಎಷ್ಟೋ ಸರಿ ಅದ್ರ ಬಗ್ಗೆ ಬಹಳ ಕಷ್ಟ ಹೇಳೋದು. ಇದು ಒಂದು ಆಧುನಿಕ ತಂತ್ರಜ್ಞಾನ. ಕುಮಾರಸ್ವಾಮಿ ಅವರಿಗೆ 2 ಬಾರಿ 2007ನೇ ಇಸ್ವಿನಲ್ಲಿ ಆವಾಗ ತೆರೆದ ಹೃದ್ರೋಗ ಶಸ್ತ್ರಚಿಕಿತ್ಸೆ ಮೂಲಕ ಒಂದು ಕವಾಟವನ್ನು ಜೋಡಿಸಲಾಗಿತ್ತು. ನಂತರ 2017ನೇ ಇಸ್ವಿನಲ್ಲಿ 2ನೇ ಬಾರಿಗೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ಮೂಲಕ ಇದನ್ನ ಜೋಡಣೆ ಮಾಡಲಾಗಿತ್ತು. ಈಗ 3ನೇ ಬಾರಿ ಇದು ಆಧುನಿಕ ತಂತ್ರಜ್ಞಾನ ಇಲ್ದೇನೆ, ಎದೆ ಸೀಳ್ದೇನೆ, ಎದೆ ಓಪನ್ ಮಾಡ್ದೇನೆ, ಹೃದಯ ಓಪನ್ ಮಾಡ್ದೇನೆ, ಕಾಲಿನ ರಕ್ತನಾಳದ ಮೂಲಕ ಈ ಕವಾಟವನ್ನು ಬದಲಾಯಿಸಲಾಗಿದೆ. ಇದನ್ನ ನಾವು ಇಂಗ್ಲೀಷಲ್ಲಿ ಟಾವಿ ಅಂತೀವಿ. ಇಂಗ್ಲೀಷಲ್ಲಿ ಇದನ್ನ ಟಾವಿ ಅಂತಿದ್ದೀವಿ. ನಾವು ಕೂಡ ಈ ಪ್ರೊಸೀಜರ್ ಮಾಡಿದ್ದೀವಿ. ನಾನು ವೈಯಕ್ತಿಕವಾಗಿ ಮಾಡಿದ್ದೀವಿ ಈ ಪ್ರೊಸೀಜರ್. ಆದರೆ ಈ ಸರಿ ಅವ್ರನ್ನ ಚೆನ್ನೈನಲ್ಲಿ ಮಾಡಿಸಿದ ಉದ್ದೇಶ ಏನಪ್ಪ ಅಂದರೆ, ಇಲ್ಲೆಲ್ಲ ತುಂಬ ಒತ್ತಡ ಇರುತ್ತೆ, ಇಲ್ಲೆಲ್ಲ ಮಾಡಿಸಿದ್ರೆ ಅಂದ್ಬಿಟ್ಟು. ಇದು ಕಾಲಿನ ರಕ್ತನಾಳದ ಮೂಲಕ ಈ ವ್ಯಾಲ್ವ್, ಟಿಶ್ಯೂ ವ್ಯಾಲ್ವ್ ಅಂತ ಇರುತ್ತೆ, ಅದು ಮೆಟ್ರಾನಿಕ್ ಕಂಪನಿಯಿಂದ ಮಾಡಿದಂಥ ಟಿಶ್ಯೂ ವ್ಯಾಲ್ವ್, ಎವಲ್ಯೂಟ್ ವ್ಯಾಲ್ವ್ ಅಂತ, ಅದನ್ನು ರಕ್ತನಾಳದ ಮೂಲಕ ನಾವು ಆಂಜಿಯೋಗ್ರಾಮ್ ಟೆಕ್ನಿಕನ್ನು ಉಪಯೋಗಿಸಿ ಹಿಂದೆ ಏನು ವ್ಯಾಲ್ವ್ ಇತ್ತು ಅದರಲ್ಲಿ ಕೂರಿಸಲಾಗಿದೆ. ಅದನ್ನು ವ್ಯಾಲ್ವ್ ಇನ್ ವ್ಯಾಲ್ವ್ ಅಂತ ಹೇಳ್ತೇವೆ. ಇದೆಲ್ಲ ಸಾಮಾನ್ಯ ವೈದ್ಯರಿಗೂ ಕೂಡ ಇದು ಗೊತ್ತಿರಲ್ಲ. ಸಾಮಾನ್ಯ ವೈದ್ಯರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ. ಇನ್ನು ಸಾಮಾನ್ಯ ಸಾರ್ವಜನಿಕರಿಗೆ ಹೆಂಗೆ ತಿಳಿಲಿಕ್ಕೆ ಸಾಧ್ಯ? ಇದು ಬಹಳ, ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ಯಾವುದೇ ಮಾಹಿತಿ ಇಲ್ದೇನೆ ಯಾವುದ್ರ ಬಗ್ಗೆನೂ ಮಾತಾಡಬಾರ್ದು. ಅಲ್ಲ, ಅಮಿತ್ ಶಾ ಅವರು ಪ್ರಪ್ರಥಮ ಬಾರಿಗೆ ಚುನಾವಣಾ ಪ್ರಚಾರವನ್ನ ಇವತ್ತು ಚನ್ನಪಟ್ಟಣ ನಗರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ರೋಡ್ ಶೋ ರೂಪದಲ್ಲಿ ಇರುತ್ತೆ. ಯಾಕೆಂದರೆ ಅವರು ಬೇರೆ ಬೇರೆ ಕಾರ್ಯಕ್ರಮ ಇದೆ ಬೆಂಗಳೂರಲ್ಲಿ. ಸೊ ಹೀಗಾಗಿ ಅಂದರೆ ಅವರ ಬರುವಿಕೆ ಏನಾಗಿದೆ, ನಮ್ಮ ಈ ಪ್ರಚಾರಕ್ಕೆ ಒಂದು ಹೊಸ ಶಕ್ತಿಯನ್ನು ತುಂಬುತ್ತೆ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಎಲ್ಲ ನಮ್ಮ ಎರಡೂ ಪಕ್ಷದ ನಾಯಕರುಗಳು ಭಾಗಿಯಾಗ್ತಾರೆ. JDS ಪಕ್ಷದ ನಾಯಕರು, BJP ಪಕ್ಷದ ನಾಯಕರು ಎಲ್ಲ ಭಾಗಿಯಾಗ್ತಾರೆ. ಸೊ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಏಪ್ರಿಲ್ 4 ಗುರುವಾರ 11 ಗಂಟೆಗೆ ನಾವು ನಾಮಪತ್ರವನ್ನು ಸಲ್ಲಿಸ್ತೇವೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ. ಸೊ ಈಗ ಆಲ್ರೆಡಿ ಮನವಿ ಕೂಡ ಮಾಡಿದ್ದೇವೆ. ಎಲ್ಲ ಜನರುಗಳು, ಎರಡೂ ಪಕ್ಷದ ಕಾರ್ಯಕರ್ತರುಗಳು, ಹಾಗೆ ಅಭಿಮಾನಿಗಳು, ಹಿತೈಷಿಗಳು ಎಲ್ಲ ಬಂದು ನಮ್ಮ ಜೊತೆ ಸೇರಬೇಕು ಅಂತ ಮನವಿ ಮಾಡಿದ್ದೇವೆ. ಅಂದರೆ 10 ಗಂಟೆಗೆ ಅಂತ ಅವ್ರಿಗೆ ಹೇಳಿದ್ದೇವೆ. ಅಲ್ಲ, ಅದನ್ನೆಲ್ಲ ಡೀಟೇಲ್ಸ್ ಹೇಳ್ತಾರೆ. ಈಗೆಲ್ಲ ಅದಕ್ಕೆ ರೂಪುರೇಷೆ ತಯಾರಾಗ್ತಾ ಇದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.